ಫೈನಲ್ ನೀವು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ ಸರ್? ನಾನೊಬ್ಬ ಕಾರ್ಯದರ್ಶಿಯಾಗಿ ಕರೀಲೇಬೇಕಲ್ವಾ? ನಾನೊಂದು ಮೀಟಿಂಗ್ ಕರೆದು ನಮ್ಮ ಸದಸ್ಯರನ್ನ, ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಅವರಿಗೆಲ್ಲ ಫೋನ್ ಮಾಡ್ತೀನಿ. ಅವರೆಲ್ಲ ಯಾವ ರೀತಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾರೋ ನಾನು ಅದನ್ನು ಖಂಡಿತವಾಗ್ಲೂ ಸ್ಪಂದಿಸ್ತೀನಿ. ಒಳ್ಳೆಯ ಒಂದು ವಿಷಯನ ಇದನ್ನು ಎಲ್ಲೋ ಒಂದು ಬೆಂಕಿ ಹತ್ಕೊಂಡು ಊರಿದು ಅದರಲ್ಲಿ ನಾವೆಲ್ಲ ಬೆಂದು ಸಾಯೋದು ಬೇಡ ಅನ್ನೋ ಉದ್ದೇಶ ನಮ್ಮದಷ್ಟೇ. ಯಾವಾಗ ಅನ್ನೋಂಥ ಪ್ಲಾನ್ ಏನಾರು ಸರ್? ಪ್ಲಾನ್ ಏನಿದೆ ಇವಾಗ ಇಮಿಡಿಯೇಟಾಗಿ ಕಲಾವಿದರನ್ನೆಲ್ಲ ಕರಿಬೋದು. ಈಗ ನೋಡಿ, ಕಲಾವಿದರನ್ನೆಲ್ಲ ನಾನು ಇಮಿಡಿಯೇಟಾಗಿ ಬಾ ಅಂತ ಯಾರು ಬರೋಕ್ಕೆ ಆಗೋದಿಲ್ಲ. ನಾನು ನಿರ್ಮಾಪಕರನ್ನು ಯೋಚನೆ ಮಾಡಬೇಕಲ್ವಾ? ಎಲ್ರಿಗೂ ಶೂಟಿಂಗ್ ಡೇಟ್ ಕೊಟ್ಟಿರ್ತಾರೆ, ಎಲ್ಲ ಶೂಟಿಂಗ್ಗಳು ನಡೀತಾ ಇರುತ್ತೆ. ಅವ್ರು ಯಾರ್ಯಾರು ಇರ್ತಾರೆ ಬರಲೇಬೇಕು ಅಂತೇನಿಲ್ಲ, ಅವ್ರು ಹೇಳಿಕೆ ಕೊಡ್ಬೋದು ನನಗೆ ಬಂದಾಗ. ಯಾಕಂದರೆ ಎಲ್ಲರೂ ಶೂಟಿಂಗ್ ನಿಲ್ಲಿಸಿ ಬರೋಕ್ಕಾಗೋದಿಲ್ಲ, ಅದು ನಾನೇ ಒಪ್ಪೋದಿಲ್ಲ. ಶೂಟಿಂಗಲ್ಲಿ ಯಾರ್ಯಾರು ಇರೋಲ್ಲ ಅವ್ರನ್ನೆಲ್ಲ ಬನ್ನಿ ಅಂತ ಹೇಳ್ತೀನಿ. ಶೂಟಿಂಗ್ ಇದ್ದವರು ಸ್ಟೇಟ್ಮೆಂಟ್ ಕೊಡಿ ಅಂತೀವಿ, ಏನು ಇದಕ್ಕೆ ಸ್ಪಂದಿಸಬೇಕು ಹೇಳಿ ಅಂತ. ನನಗೂ ಒಂದೊಂದು ಅವರೇ ತಾನೇ ಹೇಳಬೇಕು, ಸರ್ ಹಿಂಗೆ ಮಾಡಿ ಸರ್, ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ನೀವು ಹಿಂಗೆ ಮಾಡಿ ಸರ್ ಅಂತ ಹೇಳಬೇಕು ಅವರು. ಅದು ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಈ ಘಟನೆ ಆದಾಗ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಸರ್, ಅಥವಾ ನೀವ್ಯಾರು ಸಂಪರ್ಕ ಮಾಡುವಂಥದ್ದು ಏನಾರು ಆಯ್ತಾ? ಈಗ ಬರೀ ಮೀಡಿಯಾದವ್ರು ನೀವೇ ಸಂಪರ್ಸ್ತಾ ಇರೋದು, ಯಾರು ಸಂಪರ್ಸೋಲ್ಲ, ನೀವೇ ತಾನೇ ನನಗೆ ಸಂಪರ್ಸೋದು. ಆ ಸಂಪರ್ಕ ಅನ್ನೋದು ನಿಮ್ಮಿಂದ ಆಗ್ತಾಯಿದೆ. ಅಫ್ಕೋರ್ಸ್ ಚಿತ್ರರಂಗದ ನನ್ನ ಮಿತ್ರರು ಸುಮಾರು ನಿರ್ಮಾಪಕ ಸಂಘನೂ ಕೇಳಿದ್ರು, ವಾಣಿಜ್ಯ ಮಂಡಳಿಯಿಂದನೂ ಬಂತು. ನಾನು ಇದನ್ನೇ ಹೇಳ್ತಾ ಇದ್ದೆ ಅವರಿಗೆ. ಫೈನಲಿ ಸರ್, CM, DCM ಮತ್ತು ಹೋಮ್ ಮಿನಿಸ್ಟ್ರಿಗೂ ಕೂಡ ಮನವಿ ಮಾಡಬೇಕು ಅಂತ ಇಲ್ಲಿ ಬಾಮಾರಿ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ನಿಲುವು ಸರ್? ಸರ್, ಫಸ್ಟು ನಮ್ಮ ಮನೆಯಲ್ಲಿ ಹತ್ತಿರೋ ಬೆಂಕಿನ ನಾವು ಆರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೆ ಇದೆ. ಅದು ಎರಡನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ CM ಆಗ್ಬೋದು, DCM ಆಗ್ಬೋದು, ಪರಮೇಶ್ವರ್ ಅವರಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆವತ್ತಿಂದನೂ. ಸೊ ಖಂಡಿತವಾಗ್ಲೂ ನಮ್ಮ ಕೈಲಿ ಆಗ್ತಾಯಿಲ್ಲ ಸರ್, ನಮಗೆ ನೀವೇ ಇದನ್ನು ಸರಿಪಡಿಸ್ಕೊಡಿ ಅನ್ನೋ ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ನಾವು ಎಲ್ಲರೂ ಸೇರಿ ಹೋಗಿದೆ ಅವ್ರಿಗೆ ಮನವಿ ಕೊಡ್ತೀವಿ ನಾವು. ಬರೀ ಒಬ್ಬ ಕಲಾವಿದನ ಹೆಸರು ಮಾತ್ರ ಅಲ್ಲ, ಇಡೀ ಚಿತ್ರರಂಗದಲ್ಲಿರುವಂಥ ಯಾವ ಕಲಾವಿದರುಗಳು ಹೀರೋಯಿನ್ಗಳಾಗಿದ್ದು ಹೀರೋಗಳು ಎಲ್ಲ ಕಲಾವಿದರಿಗೂ ಕೂಡ ಈ ಥರ ನೆಗೆಟಿವ್ ಆಗಿರುವಂಥ ಅಥವಾ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬ ಸ್ಟ್ರಾಂಗ್ ಆಗಿ ಕಲಾವಿದ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟು ಹಾಕಿ ನೀವು ತುಂಬ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥವ್ರ ವಿರುದ್ಧ ಕ್ರಮ ತಗೊಂಡು ಅದೊಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ. ಖಂಡಿತವಲ್ಲ ಸರ್. ಈಗ ನೀವು ಹೇಳ್ತಾ ನನಗೇ ಮಾಡಿದರು, ಈ ಥರ ನನಗೇ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ಸಾಗಿ ತಗೊಂಡಿಲ್ಲ. ನಾನು ಇಷ್ಟೇ ಮಾಡಿದೆ, ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬರೆಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥವ್ರು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು.